ಇಲ್ಲಿ ನಾವು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಏನು ಅಂಥೇಳಿ ಹುಡುಕ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸರಿನಾ? ಈ ಫಾರ್ಮುಲಾ ಉಪಯೋಗಿಸ್ತೀವಿ. ಸೊ ಇಲ್ಲಿ ನಮ್ಮ ಮ್ಯಾಟ್ರಿಕ್ಸ್ ಎ ಡಿಟರ್ಮಿನೆಂಟು ನಾನ್ ಝೀರೋ ಇರುತ್ತೆ. ಸೊ ಇಟ್ಸ್ ನಾನ್ ಸಿಂಗ್ಯುಲರ್. ಅಕಸ್ಮಾತಾಗಿ ನಾವು ಡೈರೆಕ್ಟಾಗಿ ಇದನ್ನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ತುಂಬ ಓದಾಗುತ್ತೆ ಕಂಡು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅದಾಗದಿರೋ ಕೆಲಸ. ಸೊ ಇದನ್ನು ಇಂಡೈರೆಕ್ಟಾಗಿ ನಾವು ಇವಾಗ ಡಿರೈವ್ ಮಾಡ್ತಾಯಿದ್ದೀವಿ ಯೂಸಿಂಗ್ ದಿಸ್ ರಿಸಲ್ಟ್. ಈ ರಿಸಲ್ಟು ಎಲ್ಲಿ ಓದಿದ್ದೀರಾ ಅದನ್ನು ನೀವು ಇಲ್ಲಿ ಓದಿದ್ದೀರಾ ನೋಡಿ. ಹಾಕೊಂಬಂತ ಹಾಂ ಇವಾಗ ಸೊ ದಿಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ 0 0 0 ಮತ್ತು ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ವಾ, ಹಾಗಾಗಿ ಈ ರೀತಿಯಲ್ಲಿ ಬರುತ್ತೆ. ಸರಿನಾ? ಮತ್ತಿವಾಗ ರೀಸನ್ ಬಂದು ಇದು ಬರೆದ್ಬಿಡ್ತೀನಿ ಆ್ಯಕ್ಚುಲಿ. ಕೆ ಟೈಮ್ಸ್ ಆಫ್ ಎ ಐ ಜೆ ಇಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಎ ಐ ಜೆ. ವ್ಯತ್ಯಾಸ ಏನೋ, ಹೊರಗಡೆ ಇರೋಂಥ ಒಂದು ಕಾನ್ಸ್ಟೆಂಟ್ ನಾನು ಸ್ಕೇಲರ್ ವ್ಯಾಲ್ಯೂನ ಈ ಥರ ಒಳಗಡೆ ತೊಗೊಬೋದು ಅಂಥೇಳಿ. ಇದು ನೀವು ಮ್ಯಾಟ್ರಿಕ್ಸ್ ಮೊದಲಾಗಿ ನೋಡಿದ್ದೀರಾ ಇದನ್ನು. ಹಾಕೊಂಬಂತ ಓಕೆ. ಇವಾಗ ರೈಟಿಂಗ್ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಬೋತ್ ಸೈಡ್ಸ್ ಆಫ್ ಮ್ಯಾಟ್ರಿಸಸ್ ಹೇಳಬೇಕು ಆನ್ ಬೋತ್ ಸೈಡ್ಸ್ ಅಂತ ಹೇಳ್ತು ಅಂದರೆ ಇಫ್ ವಿ ಹ್ಯಾವ್ ಎ ಇಂಟು ಎ ಅಲ್ವಾ, ನಮ್ಮ ಡಿಟರ್ಮಿನೆಂಟ್ ತೊಗೊಂತು ಅಂತ ಹೇಳಿದ್ರೆ ಇಲ್ಲೂ ಕೂಡ ನಾವು ಡಿಟರ್ಮಿನೆಂಟು ಈ ರೀತಿಯಲ್ಲಿ ತೊಗೊಬೇಕಾಗುತ್ತೆ. 0 0 0 ಡಿಟರ್ಮಿನೆಂಟ್ ಆಫ್ ಎ 0 0 0 ಡಿಟರ್ಮಿನೆಂಟ್ ಆಫ್ ಎ ಅಲ್ವಾ. ಹಾಂ, ಇವಾಗ ಮತ್ತೊಂದು ಫ್ಯಾಕ್ಟರ್. ಆ್ಯಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಅ ಕಾಮನ್ ಫ್ಯಾಕ್ಟರ್, ರೈಟ್, ಆ್ಯಂಡ್ ಆಲ್ಸೋ determinant of A if it's and determinant alla if a matrix A is k times of matrix B, the determinant of this would be k to the power of n into determinant of B, where n is your order. ನಾಪ್ಕೊಂತ ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ಫ್ಯಾಕ್ಟು ಡಿಟರ್ಮಿನೆಂಟ್ ಆಫ್ ಎ ಕಾಮನ್ ಇದೆ ಎಲ್ಲ ಕಡೆನೂ. ಮತ್ತಿವಾಗ ಕೆ ಮತ್ತು ಬಿ ರಿಲೇಷನ್ಶಿಪ್ ಈ ಥರ ಇತ್ತು ಅಂತ ಹೇಳಿದ್ರೆ ಇವೆರಡು ಮ್ಯಾಟ್ರಿಕ್ಸ್ ಆಗಿ, ಸೊ ದ ಡಿಟರ್ಮಿನೆಂಟ್ ಆಫ್ ಎ ಇಸ್ ಕೆ ಟು ದ ಪವರ್ ಆಫ್ ಎನ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಬಿ. ಇದನ್ನು ನಾವು ಮೊದಲಾಗಿ ನೋಡಿದ್ದೀವಿ ಇದನ್ನು. ಸೊ ಹಲವಾರು ಇಲ್ಲಿ ಫಾರ್ಮುಲಾಸು ಕಾನ್ಸೆಪ್ಟು ಸಣ್ಣ ಸಣ್ಣದಾಗಿರುತ್ತೆ, ಅದನ್ನು ನಾವು ಸ್ವಲ್ಪ ಫೆಮಿಲಿಯರ್ ಮಾಡ್ಕೊಳ್ಳೇಬೇಕಂಡು ಏನು ಮಾಡೋದಕ್ಕಲ್ಲ. ನೋಡಿ ಈ ಭಾಗ ನಾನು ಹೇಳ್ತಾ ಇರೋದು ಅಪ್ಕೊಂಬಂತ. ಸೊ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ ಕೂಡ ನೋಡಿದ್ದೀವಿ. ಸೊ ಅದನ್ನು ಉಪಯೋಗಿಸ್ಕೊಂಡು ಇವಾಗ ಏನು ಬರಿಬೋದು ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಅಂತ ಹೇಳಿ ಇಂಟು ಯುವರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೂಸ್ ಡಿಟರ್ಮಿನೆಂಟ್ ಇಸ್ 1. ಸರಿನಾ? ಸೊ ದಿಸ್ ಇಸ್ ಈಕ್ವಲ್ ಟು 1. ಮತ್ತು ಇವಾಗ ಇದಾಗುತ್ತೆ. ಇಲ್ಲೇನು ಮಾಡಿದ್ದೀನಿ ನಾನು, ದಿಸ್ ಈಸ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ದಿಸ್ ಇಸ್ ಬಿಕಾಸ್ ಈ ಭಾಗ ಮಾತಾಡ್ತಾ ಇದ್ದೀನಿ ನಾನು. ಇಲ್ಲೇನು ಮಾಡಿದ್ದೀನಿ ಅಂತ ಹೇಳಿ ಸ್ಪ್ಲಿಟ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ, ಇದು ಒಂದೇ ಬ್ರ್ಯಾಕೆಟ್ಸ್ ಇತ್ತು, ಇಲ್ಲಿ ಇವಾಗ ಬ್ರ್ಯಾಕೆಟೆಲ್ಲ ಡಿಟರ್ಮಿನೆಂಟ್ ಇತ್ತು, ಇದನ್ನು ಸ್ಪ್ರೆಡ್ ಮಾಡಿದ್ದೀನಿ. ಇದು ಒಂದು ಥಿಯರಮ್ ಥರ ಸಣ್ಣದಾಗಿ ನೋಡಿದ್ದೀವಿ. ಇದೆಲ್ಲ ಹಾಗೆ ನೋಡಿರ್ತೀವಿ, ಹಾಗೆ ಉಪಯೋಗಿಸಿರಲ್ವಲ್ಲ, ಸ್ವಲ್ಪ ನಾಪ್ಕ ಬರೋಲ್ಲ. ಇಲ್ಲಿದೆ ನೋಡಿ ಅದು. ಸೊ ಎರಡು ಡಿಟರ್ಮಿನೆಂಟು, ಎರಡು ಪ್ರಾಡಕ್ಟಿನ ಡಿಟರ್ಮಿನೆಂಟ್ ತೊಗೊಬೇಕು ಅಂತ ಹೇಳಿದ್ರೆ ಅದ್ರ ಇಂಡಿವಿಜುವಲ್ ಡಿಟರ್ಮಿನೆಂಟ್ ತೊಗೊಂಡು ಮಲ್ಟಿಪ್ಲೈ ಮಾಡ್ಬೋದು. ಸರಿನಾ? ಸೊ ವಿ ಹ್ಯಾವ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಪಿ. ಸೊ ಕೊನೆಯದಾಗಿ ಎರಡು ಕಡೆಯೂ ಡಿವೈಡಿಂಗ್
ಡಿಟರ್ಮಿನೆಂಟ್ ಆಫ್ ಎ ಆನ್ ಬೋತ್ ಸೈಡ್ಸ್ ಅಂತ ಹೇಳ್ತು ಅಂದರೆ ಇಲ್ಲಿ ಇವಾಗ ಜಾಯಿಂಟ್ ಆಫ್ ಎ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಸ್ಕ್ವೇರ್ ಆಗುತ್ತಿದ್ದು. ಸರಿನಾ? ನೋಡ್ಕೊಳ್ಳಿ, ಡಸ್ ಇಟ್ ಮೇಕ್ ಸೆನ್ಸ್? ಸೊ ಇದು ನಿಮ್ಮ ಉತ್ತರ. ಹಲವಾರು ಕಾನ್ಸೆಪ್ಟ್ ಉಪಯೋಗಿಸ್ತಿದ್ದೀವಿ ಇಲ್ಲಿ. ಸ್ವಲ್ಪ ಹಿಂದೆ ಮುಂದೆ ನೀವು ಮಾಡಿ ಕಲ್ತ್ಕೊಳ್ಬೇಕು. ಕೊನೆಯದಾಗಿ ಇದೇ ರಿಸಲ್ಟ್ ಅಂತ ಹೇಳಿ ಗೊತ್ತಿರಬೇಕಷ್ಟೆ. ಅದು ಕೂಡ ಇಲ್ಲಿದೆ. ಬಟ್ ಇದ್ರ ಬಗ್ಗೆ ಬರೋವಂಥ ಎಲ್ಲ ಕಾನ್ಸೆಪ್ಟು ಗೊತ್ತಿರಲೇಬೇಕು ನಿಮಗೆ. ಆಯಿತಾ? ಹಲವಾರು ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬರ್ತಾ ಇರುತ್ತೆ. ಹಾಗಾಗಿ ಗೊತ್ತಿದ್ದರೆ ಒಳ್ಳೆಯದು. ಇನ್ನೊಂದು ಸತಿ ಪಾಸ್ ಮಾಡೋಕ್ಕೆ ಚಾನ್ಸ್ ಕೊಡ್ತೀನಿ ನೋಡಿ. ಪಾಸ್ ಮಾಡ್ಕೊಂಬಿಡಿ.